ಎಂದೆಂದು ಕಾವೇರಿ ಎಂದೆಂದು ಕರವೇ ಹೋರಾಟಗಾರರು ಇವತ್ತು ಬೀದಿಗಿಳಿದಿದ್ದಾರೆ. ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದೆ. ನಾರಾಯಣಗೌಡ ಹೋರಾಟಕ್ಕೆ ಕಾವೇರಿ ಎಂದೆಂದು ಕಾವೇರಿ ಎಂದೆಂದು. ಪ್ರತಿ ವರ್ಷನೂ ಇದೇ ಖ್ಯಾತೆ ಆಗೋಗಿದೆಯಲ್ಲ ಸ್ವಾಮಿ. ಯಾಕಂದ್ರೆ ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಬಂದರೂ ಪ್ರತಿಷ್ಠೆ ತರ ಕಾವೇರಿ ವಿಚಾರವನ್ನ ತಗೊಳ್ತಾರೆ. ಕರ್ನಾಟಕದ ರೈತಾಪಿ ವರ್ಗದ ಹೊಟ್ಟೆಯ ಮೇಲೆ ಬರೆ ಎಳಿತಾ ಇದ್ದಾರೆ. ನಮ್ಗೆ ಯಾಕೆ ಅಂತ ಕನ್ನಡಿಗರ ಕೂತ್ರೆ ನಾಳೆ ನೀರಿಲ್ಲದೆ ಇದ್ದಾಗ ಬಾಯಿ ಬಡ್ಕೋಬೇಕಾಗುತ್ತೆ. ಕರವೇ ಹೋರಾಟ ಈಗ ಮಂಡ್ಯದಲ್ಲಿ, ಮದ್ದೂರಲ್ಲಿ ಅಥವಾ ಶ್ರೀರಂಗಪಟ್ಟಣದಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಕರವೇ ಹೋರಾಟ ಈಗ ವ್ಯಾಪಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು. ನಮ್ಮಲ್ಲೇ ಬರ ಪರಿಸ್ಥಿತಿ ಇದೆ, ನಮ್ಮಲ್ಲೇ ರೈತರು ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನೀರು ಬಿಡೋದು ಎಷ್ಟು ಸರಿ ಅನ್ನೋದು ಕರವೇ ಪ್ರಶ್ನೆ ಆಗಿದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಕರವೇ ಹೋರಾಟವನ್ನು ಇಟ್ಕೊಂಡಿದೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಈ ಸಂದರ್ಭದಲ್ಲಿ ನೀರು ಬಿಡಬೇಕು ಅಂತ ಕೇಳೋದು ಎಷ್ಟು ಸರಿ ಮತ್ತೆ ಬಿಡೋದು ಎಷ್ಟು ಸರಿ? ಪ್ರತಿ ವರ್ಷನೂ ಇದೇ ಖ್ಯಾತೆ ಆಗೋಗಿದೆಯಲ್ಲ ಸ್ವಾಮಿ. ಯಾಕಂದ್ರೆ ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಬಂದರೂ ಪ್ರತಿಷ್ಠೆ ತರ ಕಾವೇರಿ ವಿಚಾರವನ್ನ ತಗೊಳ್ತಾರೆ. ಯಾಕೆ ಅವ್ರಿಗೆ ನಾವು ನೀರು ಬಿಟ್ಟಾಗ ಶೇಖರಣೆ ಮಾಡ್ಕೊಳಕ್ಕಾಗಲ್ವಾ? ಪ್ರತಿ ವರ್ಷ ಖ್ಯಾತೆ ತೆಗೆಯೋಗೆ ಈಗೂ ನಿನ್ನೆ ಕೂಡ CWRC ವತಿಯಿಂದ ಕಾವೇರಿ ಸಮಿತಿ ನಿನ್ನೆ ಅಷ್ಟೇ ಆದೇಶ ಹೊರಡಿಸಿದೆ. 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ. ಆ ಕ್ಷಣದಲ್ಲಿ ನಮ್ಮ ನಾಯಕರು ನಾರಾಯಣಗೌಡರು ಕರೆ ಕೊಟ್ಟು ಇವತ್ತು ಬೃಹತ್ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ 15-20 ವರ್ಷಗಳಿಂದ ಕಾಲ ಈ ನಾಡಿನ ನೆಲದ ವಿಚಾರಕ್ಕೆ, ನೀರಿನ ವಿಚಾರಕ್ಕೆ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಆ ವಿಚಾರವಾಗಿ ಎಂತೆಂಥ ಹೋರಾಟಗಳನ್ನ ಮಾಡಿ ನಾವು ಜೈಲುವಾಸ ಕೂಡ ಕಾವೇರಿಗೋಸ್ಕರ ಅನುಭವಿಸಿದ್ದೀವಿ. ಈಗಲೂ ನಾನು ಅದೇ ಹೇಳೋದು, ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ನಿಮ್ಮ ಹೈಕಮಾಂಡ್ ಬೂಟ್ ನೆಕ್ಕೋ ಕೆಲಸವನ್ನು ನೀವು ಮಾಡ್ತಾ ಕೂತ್ರೆ ಈಗ ಕನ್ನಡಿಗರು ಯಾರು ದಡ್ರಿಲ್ಲ. ಯಾಕಂದರೆ ಕಾವೇರಿಯನ್ನು ಬೆಂಗಳೂರಲ್ಲಿರೋ ಕನ್ನಡಿಗರು ಸಾಕಷ್ಟು ಅವಲಂಬಿಸಿದ್ದೀವಿ. ದಿನ ಬೆಳಗಾದರೆ ನಮಗೆ ಕಾವೇರಿ ತಾಯಿ ನೀರು ಬೇಕೇ ಬೇಕು. ನಮ್ಗೆ ಯಾಕೆ ಅಂತ ಕನ್ನಡಿಗರ ಕೂತ್ರೆ ನಾಳೆ ನೀರಿಲ್ಲದೆ ಇದ್ದಾಗ ಬಾಯಿ ಬಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಕೂಡಲೇ ಪ್ರತಿಯೊಬ್ಬರು ಬೀದಿಗೆ ನಿಂತು ಹೋರಾಟಕ್ಕೆ ಬಂದರೆ ಸರ್ಕಾರ ಎಚ್ಚೆತ್ಕೊಂಡು ಈ ಸಮಿತಿಯ ಏನು ಹೇಳಿಕೆಯನ್ನು ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಕಾವೇರಿ ನದಿ ನೀರನ್ನು ನಾವು ತಮಿಳುನಾಡಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ನೀರ ಎಚ್ಚರಿಕೆ ಕೊಡ್ತಾ ಇರೋದು DK ಶಿವಕುಮಾರ್ ಅವ್ರಿಗೆ. ಖಂಡಿತವಾಗಿ ಸರ್ಕಾರಕ್ಕೆ. ಯಾಕಂದರೆ ಪ್ರತಿ ಬಾರಿ ಯಾವುದೇ ಸರ್ಕಾರ ಬರಲಿ, ಯಾಕೆ ನಿಮ್ಮಲ್ಲಿ ಒಂದು ಕನ್ನಡದ ಅಭಿಮಾನ, ಭಾಷಾ ಅಭಿಮಾನ, ಕನ್ನಡಿಗರ ಅಲ್ವಾ ನಿಮ್ಮನ್ನ ಆಯ್ಕೆ ಮಾಡಿರೋದು? ಕನ್ನಡಿಗರ ಪರವಾಗಿ ಯಾಕೆ ನೀವು ನಿಂತ್ಕೊಳ್ಳೋದಿಲ್ಲ? ಪ್ರತಿ ಬಾರಿ ನೀವು ಆಯ್ಕೆಯಾಗಿ ನಮ್ಮಿಂದ ಹೋದ್ರು ಮಲತಾಯಿ ಧೋರಣೆ. ಬಂಗಾರಪ್ಪ ಅವ್ರನ್ನ ನೆನೆಸ್ಕೋಬೇಕು ನಾವು ಈ ಸಂದರ್ಭದಲ್ಲಿ. ಯಾಕೆಂದರೆ ಅವರ ಅಧಿಕಾರದ ಕಾಲದಲ್ಲಿ ನನಗೆ ಕನ್ನಡಿಗರು ಮುಖ್ಯ ಅಂತ ರಾಜೀನಾಮೆ ಕೊಟ್ಟು ಕಾವೇರಿ ನದಿ ನೀರನ್ನು ಬಿಡೋದಿಲ್ಲ ಅಂತ ಹೇಳ್ದಂಥವ್ರು ಬಂಗಾರಪ್ಪನವರು ಇವತ್ತು ಕನ್ನಡಿಗರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ. ಅಂಥ ನಿರ್ಣಯಗಳನ್ನ ತಗೊಳ್ಳಿ. ಅಧಿಕಾರದ ಆಸೆಗೋಸ್ಕರ ಈ ರೀತಿ ನಮ್ಮ ತಾಯಿಯನ್ನು ಬಿಟ್ಕೊಡೋದು ಯಾರೂ ಒಪ್ಪೋದಿಲ್ಲ. ಅವ್ರಿಗಷ್ಟೇ ಭಾಷಾಭಿಮಾನನ, ನಮ್ಮ ನಾಡಲ್ಲಿ ಇಲ್ವಾ ಭಾಷಾಭಿಮಾನ? ನಾವು ನಮ್ಮ ತಾಯಿಗೆ ಹುಟ್ಟಿದವರಲ್ವಾ? ಯಾಕೆ ನನ್ನ ತಾಯಿಗೆ ಯಾರು ಕನ್ನಡಿಗರು ಕೈ ಹಿಡಿದು ಸಲುವಂಥವ್ರು ಯಾರು ಇಲ್ವಾ? ಇದ್ದಾರೆ. ಅವ್ರನ್ನ ಎಚ್ಚೆತ್ಸುವಂಥ ಕೆಲಸವನ್ನ ನಮ್ಮ ಸಂಘಟನೆ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ತಮಿಳುನಾಡು ಮುಖ್ಯಮಂತ್ರಿಗಳು ಬರ್ತಾರಂತ ಇಲ್ಲಿಗೆ, ಅವ್ರ ಜೊತೆ ಮಾತಾಡ್ತೀವಿ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಮಾತಾಡ್ಲಿ. ಅವ್ರು ಏನೇ ಮಾತಾಡಿದ್ರು ಕೂಡ ಆ ನಿರ್ಣಯ ಕನ್ನಡಿಗರ ಪರವಾಗೇ ಇರಬೇಕು. ಏನಾದರೂ ನಮ್ಮ ವಿರುದ್ಧವಾಗಿದ್ದರೆ ಕನ್ನಡಿಗರು ಸರಿಯಾದ ಪಾಠ ಕಲಿಸ್ತೀವಿ. ನಮ್ಮ ಸಂಘಟನೆಯಿಂದನೂ ವತಿಯಿಂದನೂ ಉಗ್ರವಾದ ಹೋರಾಟ. 2017ರಲ್ಲಿ ಆದಂಥ ಘಟನೆಗಳು ಮತ್ತೆ ಅದು ಈಗಲೂ ಕೂಡ ಕಣ್ಣು ಮುಂದೆ ಇದೆ. 2017ರಲ್ಲಿ ಕಾವೇರಿ ವಿಚಾರಕ್ಕೆ ಹೋರಾಟ ಮಾಡಿ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ದೀವಿ. ಇವತ್ತು ಕೂಡ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. 100 ಬಾರಿ ಜೈಲಿಗೆ ಹಾಕ್ಲಿ, 100 ಮೊಕದ್ದಮೆ ನಮ್ಮ ಮೇಲೆ ಹೂಡ್ಲಿ, ಕಾವೇರಿ ನಮ್ಮವಳು, ಬಿಟ್ಕೊಡೋ ಮಾತೇ ಇಲ್ಲ. ಹೆಸರು ಶ್ವೇತಾ ಮೋಹನ್ಗೌಡ, ಮಹಿಳಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ. ಎಸ್ ಸರ್, ಒಂದ್ ಕಡೆ CWRC ಹೇಳುತ್ತೆ ನೀರನ್ನು ಬಿಡಬೇಕು ಅಂತ. ಮುಖ್ಯಮಂತ್ರಿಗಳು ಇವತ್ತು ಕಾತರ್ಕಿ ಅವ್ರ ಜೊತೆ ಮಾತಾಡ್ತೀವಿ, ಕಾನೂನು ಹೋರಾಟದ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವೇನು ಆಗ್ರಹ ಮಾಡ್ತೀರಾ ಈ ಸಂದರ್ಭದಲ್ಲಿ? ಸರ್, ಕರ್ನಾಟಕಕ್ಕೆ ಎಲ್ಲ ಕಾಲದಲ್ಲೂ ನದಿ ನೀರಿನ ವಿಚಾರವಾಗಿ ಮತ್ತು ಅನುದಾನ ಬರೋ ವಿಚಾರವಾಗಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ಕೊಂಡೇ ಬಂದಿದೆ. ನಾವು ಈ ಕಾವೇರಿ 5 ತೀರ್ಪು ಬರ್ತದೆ. 5 ತೀರ್ಪು ಬಂದಾಗ ನಾವು ಅದನ್ನು ವಿರೋಧ ಮಾಡ್ತೀವಿ. 190 TMC ಬಿಡಬೇಕು ಅಂತ ಹೇಳಿದಾಗಲೇ ನಾವು ವಿರೋಧ ಮಾಡ್ತೀವಿ. ಆಮೇಲೆ ಸಂಪೂರ್ಣವಾಗಿ ತೀರ್ಪು ಕೊಡ್ತಾರೆ. ಅದನ್ನು ಮಧ್ಯಂತರ ತೀರ್ಪು ಆದಮೇಲೆ 5 ತೀರ್ಪು ಕೊಟ್ಟಾಗ 290 TMC ಬಿಡಬೇಕು ಅಂತ ಕೊಡ್ತಾರೆ. ಅಲ್ಲಿಯೂ ನಮ್ಗೆ ಮೋಸ ಆಗ್ತದೆ. ಅದನ್ನೂ ನಾವು ಒಪ್ಪಲ್ಲ, ಇದನ್ನೂ ನಾವು ಒಪ್ಪಲ್ಲ. ಈಗ ಮಧ್ಯಂತರ ವರದಿ ಮತ್ತು ಅಂತಿಮ ತೀರ್ಪು ಬಂದ ಆದಮೇಲೆ ಅಷ್ಟು TMC ಬಿಡಬೇಕು, ಇಷ್ಟು TMC ನೀರು ಬಿಡಬೇಕು ಅಂಥೇಳಿ ಕರ್ನಾಟಕದ ರೈತಾಪಿ ವರ್ಗದ ಹೊಟ್ಟೆಯ ಮೇಲೆ ಬರೆ ಎಳಿತಾ ಇದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕದ ವಿಚಾರವಾಗಿ ಮಲತಾಯಿ ಧೋರಣೆ ಮಾಡ್ಕೊಂಡೇ ಬಂದಿದೆ. ಕರ್ನಾಟಕ ರಕ್ಷಣೆ ವೇದಿಕೆ ಕಾವೇರಿ ನದಿ ನೀರಿನ ವಿಚಾರ ಇರ್ಬೋದು, ಮಾದಾಯಿ ವಿಚಾರ ಇರ್ಬೋದು, ಮೇಕೆದಾಟು ವಿಚಾರ ಇರ್ಬೋದು,
ಜೊತೆಗೆ ನದಿ ನೀರಿನ ಸಮಸ್ಯೆಗಳಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ಮಾಡಿಕೊಂಡೇ ಬಂದಿದೆ. ಹಾಗಾಗಿ ಈ ಮೋಸವನ್ನು ಪ್ರಶ್ನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು. ತಮಿಳುನಾಡಿನ ಏನು ನೂತನ ಸರ್ಕಾರ ವಿಜಯ್ ಅವ್ರದ್ದು ಸರ್ಕಾರ ಇದೆ, ಆ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡಬೇಕು. ಜೊತೆಗೆ ಮೇಕೆದಾಟು ಯೋಜನೆಗೆ ಎಲ್ಲ ರೀತಿಯ ನೆರವನ್ನು ಕೊಡಬೇಕು. ರೈತರ ಜೊತೆ ಚೆಲ್ಲಾಟ ಕೇಂದ್ರ ಸರ್ಕಾರ ಇರ್ಬೋದು, ನ್ಯಾಯಮಂಡಳಿ ಇರ್ಬೋದು ಆಟ ಆಡಬಾರ್ದು ಅನ್ನೋದು ನಮ್ಮ ಆಗ್ರಹ ಸರ್. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅನ್ನೋದು ರಕ್ಷಣಾ ವೇದಿಕೆ ಆಶಯ ಸರ್. ಅಲ್ಲ, ಈಗ ವಾಸ್ತವ ಸ್ಥಿತಿಯನ್ನು ನೋಡಿದ್ರೆ ನಮ್ಮಲ್ಲೇ ಮಳೆ ಇಲ್ಲ, ನೀರಿಲ್ಲ, ಬರಗಾಲ ಇದೆ. ಈ ಸ್ಥಿತಿನಲ್ಲಿ ನೀರು ಬಿಡಬೇಕು ಅಂತ ಕೇಳಿದ್ರೆ ಈಗ ಎಷ್ಟು ಸರಿ ಸರ್? ಖಂಡಿತವಾಗಿ ಇದು ಮೋಸನೇ ಸರ್. ಇದು ಕನ್ನಡಿಗರಿಗೆ, ಕರ್ನಾಟಕದ ರೈತರಿಗೆ ಇದು ಶಾಸನ ಮಾಡೋದ್ರಲ್ಲ, ಇದು ಮರಣ ಶಾಸನವಾಗಿ ಆಗ್ತಾ ಇದೆ ಸರ್. ರೈತಾಪಿಯವರು ಈಗ ಬೆಂಗಳೂರು ನಗರದ ಸುಮಾರು 140 ಕೋಟಿ ಜನ, ಈ 140 ಕೋಟಿ ಭಾರತೀಯರ ಜನಗಳಲ್ಲಿ ಬಹುತೇಕ ಜನ ಕರ್ನಾಟಕಕ್ಕೆ ಬಂದಿರ್ತಕ್ಕಂಥವ್ರು. ಅವ್ರಿಗೂ ಕುಡಿಯೋಕ್ಕೆ ನೀರಿಲ್ಲ. ತಮಿಳುನಾಡಿನಿಂದ ಬಂದಂಥ ಇಲ್ಲಿ ಜನಗಳಿಗೆ ಅವ್ರಿಗೂ ಕುಡಿಯೋಕ್ಕೆ ನೀರಿಲ್ಲ. ಅವರೇ ಅರ್ಥ ಮಾಡ್ಕೋಬೇಕು. ತಮಿಳುನಾಡಿನ ಜನ ಕರ್ನಾಟಕದಲ್ಲಿ ಜಾಸ್ತಿ ಜನ ಇದ್ದಾರೆ, ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡಬೇಕು ಅನ್ನೋದು ಆ ಒಂದು ಆಲೋಚನೆ ಅವ್ರಿಗೆ ಬರಬೇಕಾಗಿತ್ತು, ಮುಂದೆ ಬರಲಿ ಅನ್ನೋದು ನನ್ನ ಆಶಯ. ಕರವೇ ಹೋರಾಟಗಾರರು ಇವತ್ತು ಬೀದಿಗಿಳಿದಿದ್ದಾರೆ. ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಬಂದರೂ ಕೂಡ ಆ ಹೋರಾಟವನ್ನು ನಾವು ಕೈ ಬಿಡಲ್ಲ. ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಮ್ಮ ಪರವಾಗಿರಬೇಕು, ಕರ್ನಾಟಕದ ಪರವಾಗಿರಬೇಕು, ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡುವಂಥ ಕೆಲಸ ಆಗಬಾರ್ದು ಅನ್ನೋ ಮಾತನ್ನು ಕರವೇ ಅಧ್ಯಕ್ಷರು ಮತ್ತು ಕರವೇ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಒಟ್ಟಾರೆ ಇವತ್ತು ನೋಡೋದಾದರೆ ಬೆಂಗಳೂರಿನಾದ್ಯಂತ ಮತ್ತು ಮಂಡ್ಯ, ಮೈಸೂರು, ಮದ್ದೂರು, ಹಳೆ ಮೈಸೂರು ಈ ಭಾಗದಲ್ಲಿ ಇವತ್ತು ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ. ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ರಾತ್ರೋರಾತ್ರಿ ಸರ್ಕಾರ ಈ ನೀರು ಬಿಡುವಂಥ ಕೆಲಸವನ್ನು ಮಾಡುತ್ತೆ. CW ಆದೇಶವನ್ನು ಪಾಲಿಸಬಾರ್ದು. ಅದನ್ನು ಪಾಲಿಸಿದ್ರೂ ಕೂಡ ಸರ್ಕಾರ ಅದನ್ನು ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಕೇಂದ್ರಕ್ಕೂ ಕೂಡ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಿಕೊಡ್ಬೇಕು. CWRC ಯಾವಾಗಲೂ ಕೂಡ ನಮ್ಮ ಪರವಾಗಿಲ್ಲ, ಕೇಂದ್ರ ಕೂಡ ನಮ್ಮ ಪರವಾಗಿಲ್ಲ. ಅದನ್ನು ಮನವರಿಕೆಯನ್ನು ಮಾಡಿಕೊಡಬೇಕು. ಒಂದು ವೇಳೆ ಕೇಂದ್ರದ ಬೂಟು ನಕ್ಕುವ ಕೆಲಸವನ್ನು ಮಾಡಿದರೆ ಅದಕ್ಕೆ ತಕ್ಕ ಪಾಠವನ್ನು ರೈತರು ಕಲಿಸ್ತಾರೆ, ನಮ್ಮ ರೈತರು, ನಮ್ಮ ನಾಡಿನ ಹೋರಾಟಗಾರರು ಕಲಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.